ಹಲೋ ಕರ್ನಾಟಕ, ವೆಲ್ಕಮ್ ಟು ಚಿನ್ಮೈ ಸ್ಟ್ರೀಮ್. ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಬಿಸಿಲಿದೆ ಅಲ್ವಾ? ಈ ಬಿಸಿಲಿಗೆ ಏನಾದರೂ ತಂಪಾಗಿರೋ ತಿಂಡಿ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಇವತ್ತು ರಾಗಿ ದೋಸೆ ಮಾಡೋಣ ಅಂತ ಹಿಂದಿನ ದಿನವೇ ರಾಗಿ ಜೊತೆಗೆ ಸ್ವಲ್ಪ ಬಾರ್ಲಿ, ಹೆಸರು ಕಾಳು ಮತ್ತು ಮೆಂತ್ಯ ಹಾಕಿ ನೆನೆಸಿಟ್ಟಿದೆ. ಇದು ಹೆಲ್ತ್ಗೂ ಒಳ್ಳೆಯದು, ಹಾಗೆ ಈ ಶುಗರು BP ಎಲ್ಲನೂ ಕಂಟ್ರೋಲು ಮಾಡುತ್ತೆ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಸಣ್ಣ ಆಗೋವರೆಗೂ ಚೆನ್ನಾಗಿ ರುಬ್ಕೊಳ್ಳಿ. ಹೀಗೆ ರುಬ್ಕೊಂಡ್ಮೇಲೆ ನೀವು ಒಂದು ಹದ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ತೆಳು ಆಗಿರಬೇಕು, ತುಂಬಾ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳು ಆಗಿರಬೇಕು. ತೆಳುವಾಗಿರೋ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗೊಂದು ಹದ ನೋಡಿಕೊಂಡು ಅದನ್ನು ತವಾ ಮೇಲೆ ಹಾಕಿದ್ಮೇಲೆ ಒಂದು ಮುಚ್ಚಳ ಹಾಕಿ ಮುಚ್ಚಿಡಿ. ಹೀಗೆ ಮುಚ್ಚಳ ಹಾಕಿ ಮುಚ್ಚಿಡೋದ್ರಿಂದ ಆ ಹವೆಯಿಂದ ಎಲ್ಲ ಈವನ್ ಆಗಿ ಬೇಯುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ನಿಮಗೆ ಕ್ರಿಸ್ಪಿ ಆಗಬೇಕು ಅಂತ ಅಂದರೆ ಜಾಸ್ತಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಮುಚ್ಚಳ ಮುಚ್ಚಿ ಈ ರೀತಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಕು. ಮತ್ತು ಇದೇನು ತುಂಬ ಅಂಟ್ಕೊಳ್ಳೋದಿಲ್ಲ, ತಳಕ್ಕೆ ಬೇಗನೆ ತಳ ಬಿಟ್ಬಿಡುತ್ತೆ. ಸೊ ಇದ್ರ ಜೊತೆಗೆ ಒಂದು ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಗೊತ್ತಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.